ಸರ್, ಒಂದು ಅದ್ಭುತವಾದ ಲವ್ ಸ್ಟೋರಿಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದೀರಾ. ಇವತ್ತು ರೀ ರಿಲೀಸ್ ಆಗಿದ್ರೂ ಸಹ ಜನ ನಾವು ಸಂಜು ವೆಡ್ಸ್ ಗೀತನ ಅವಾಗ ಯಾಕೆ ನೋಡಲಿಲ್ಲ, ಈಗ ಬಂದು ನೋಡ್ತಾ ಇದ್ದೀವಲ್ಲ, ನಮ್ಮದು ತಪ್ಪಾಯಿತು ಅಂತ ಹೇಳ್ಬಿಟ್ಟು ಅವರೇ ಒಂದು ರೀತಿ ರಿವ್ಯೂ ಕೊಟ್ಟು ತುಂಬ ಖುಷಿಯಿಂದ ನೋಡ್ಕೊಂಡು ಹೋಗಿದ್ದಾರೆ. ಸೊ ಎಷ್ಟು ಖುಷಿ ಆಗ್ತಿದೆ ಇದನ್ನೆಲ್ಲ ನೋಡಿದಾಗ? ಎಲ್ಲ ಭಾಳ ಖುಷಿ ಆಗ್ತಿದೆ. ಆಡಿಯನ್ಸು ಈ ಸಿನಿಮಾ ಇನ್ನೊಂದು ಬಂಧನ ಅಂದಾಗ ನನಗೆ ಲಿಟ್ರಲಿ ಎಕ್ಸೈಟೆಡ್. ಇದಿಷ್ಟು ಈ ಸಕ್ಸಸ್ಸು ಭಾಳ ದೊಡ್ಡ ಓಪನಿಂಗ್ ಎಲ್ಲ ಕಡೆ. ಈ ಸಕ್ಸಸ್ನ ನಾನು ನನ್ನ ಪ್ರೊಡ್ಯೂಸರ್ ಕೊಡ್ತೀನಿ, ಯಾಕೆಂದರೆ ಅವರು ಇವತ್ತು ರಿಲೀಸ್ ಮಾಡೋ ಧೈರ್ಯ ಮಾಡಿರಲಿಲ್ಲ ಅಂದರೆ ಇಂಥ ಒಳ್ಳೆ ಸಿನಿಮಾನ ನಮ್ಮ ಆಡಿಯನ್ಸ್ಗೆ ನಾವು ಪ್ರೆಸೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಕನ್ನಡ ಚಿತ್ರರಸಿಕರು ಒಳ್ಳೆ ಸಿನಿಮಾಗಳನ್ನು ಯಾವಾಗಲೂ ಗೆಲ್ಲಿಸಿದ್ದಾರೆ. ಈ ಸಿನಿಮಾನ ಇಷ್ಟು ಮೆಚ್ಚಿ ಅಪ್ರಿಷಿಯೇಟ್ ಮಾಡಿ ಪ್ರತಿಯೊಬ್ಬರು ಬೆಂತಟ್ಬಿಟ್ಟು ಹೋಗಿದ್ದಾರೆ. ಭಾಳ ಖುಷಿಯಾಗುತ್ತೆ. ಎಂಟೈರ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಒಂದು ಅದ್ಭುತವಾದ ದೃಶ್ಯ ಕಾವ್ಯನ ಮಿಸ್ ಮಾಡ್ಕೊಬೇಡಿ. ಸರ್, ಇದು ಪ್ರೀತಿನೇ ಉಸಿರು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದೀರಾ. ಸೊ ಮೇ ಬಿ ತುಂಬ ಅಂದರೆ ಪೇರೆಂಟ್ಸು ನೋಡ್ಬೋದು, ಲವರ್ಸು ನೋಡ್ಬೋದು, ಎಲ್ರಿಗೂ ಒಂದು ಸಂದೇಶ ಇದೆ. ಎಲ್ಲ ನೀವು ಎಲ್ಲ ಸಿನಿಮಾ ನೋಡಿದ್ರೆ ನಿಮ್ಗಳಿಗೆ ಏನು ಅನಿಸಿದೆ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಮುಕ್ತವಾಗಿ ಪ್ರಚಾರ ಮಾಡಿ. ಎಲ್ಲ ಕಡೆಯಿಂದನೂ ಒಂದೇ ಅಭಿಪ್ರಾಯ ಬರ್ತಾ ಇದೆ. ತುಂಬ ಚಂದನೆಯ ಸಿನಿಮಾ, ತುಂಬ ಮುದ್ದಾದ ಸಿನಿಮಾ, ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಅಂತ. ಇದನ್ನು ಹೆಚ್ಚು ರೀತಿಯಲ್ಲಿ ಪ್ರೇಕ್ಷಕರಿಗೆ ತಲುಪಿಸಿ ಅವ್ರು ಒಂದು ಥಿಯೇಟ್ರಲ್ಲಿ ಮತ್ತೆ ಸಿನಿಮಾ ನೋಡಿ ಸಿನಿಮಾಗೆ ದೊಡ್ಡ ಯಶಸ್ಸು ಸಿಗೋ ಥರ ನೀವು ಮಾಡಿ. ಸರ್, ಪ್ರತಿಯೊಬ್ಬ ಹೆಣ್ಮಕ್ಳು ನನ್ನ ಗಂಡ ಇದೇ ಥರ ಇರಬೇಕು ಅಂತ ನಿಮ್ಮ ಥರ ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ. ಅಲ್ಲ, ಹೌದು, ಆ ಪಾತ್ರನೇ ಆ ರೀತಿ ಇದೆ. ಆ ಪಾತ್ರನ ಅಷ್ಟು ಮುದ್ದಾಗಿ ನಾಕ್ಷಕರು ಹೆಣೆದಿದ್ದಾರೆ. ಪ್ರತಿಯೊಬ್ಬರಿಗೂ ಇದೇ ರೀತಿ ಗಂಡ ಇರಬೇಕು, ಪ್ರತಿಯೊಬ್ಬರಿಗೂ ಈ ರೀತಿ ಸಪೋರ್ಟಿವ್ ಆಗಿರೋ ಹೆಂಡತಿ ಸಿಗಬೇಕು ಅಂತ ಆಸೆ ಪಡೋ ಥರದ್ದೊಂದು ಪಾತ್ರಗಳು. ಆ್ಯಂಡ್ ಮದುವೆ ಆಗಿರೋರು ಕೂಡ ನನ್ನ ಗಂಡನ ನಾನು ಹೆಂಗೆ ಪ್ರೀತಿ ಮಾಡಬೇಕು, ನನ್ನ ಹೆಂಡತಿನ ನಾನು ಇದೇ ರೀತಿ ಪ್ರೀತಿ ಮಾಡಬೇಕು ಅನ್ನೋ ಮೆಸೇಜ್ ಇದೆ. ಆ್ಯಂಡ್ ನಿಜವಾಗ್ಲೂ ನಾವೇನು ಇಷ್ಟು ದಿನ ಕೂತ್ಕೊಂಡು ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ ಮಾತಾಡ್ತಿದ್ವಲ್ಲ, ಅದಷ್ಟು ಸತ್ಯ ಅಂತ ಜನ ಪ್ರೇಕ್ಷಕರು ಬೆಂತಟ್ಟು ಹೋಗಿದೆ. ನಮ್ಮ ಮಾತುಗಳಲ್ಲಿ ನಾವು ನಮ್ಮನ್ನು ಹೊಳ್ಕೊಳ್ಳೋದು ಬೇರೆ, ಆಡಿಯನ್ಸ್ ನೋಡಿದ್ಮೇಲೆ ಅವ್ರು ಹೇಳ್ತಾರಲ್ಲ, ಅದು ನಿಜವಾದ ನೇರವಾದ ಮತ್ತು ಮನಸ್ಸಿಗೆ ಹತ್ತಿರವಾಗುವಂಥ ರಿಯಾಕ್ಷನ್ನು. ಆ ರಿಯಾಕ್ಷನ್ಸ್ ಇವತ್ತು ನಮಗೆ ಸಿಕ್ಕಿದೆ. ಪ್ರತಿಯೊಬ್ಬ ಆಡಿಯನ್ಸು ಯಾರೊಬ್ಬರು ಮುಖ ಮುದುರ್ಕೊಂಡಾಗಲಿ ಅಥವಾ ಬೇಜಾರು ಮಾಡ್ಕೊಂಡಾಗಲಿ ಹೋಗಿಲ್ಲ. ಎಲ್ಲರೂ ತುಂಬ ಅದ್ಭುತವಾದ ಸಿನಿಮಾ ಸರ್, ತುಂಬ ಚೆನ್ನಾಗಿದೆ ಸಿನಿಮಾ ಸರ್, ತುಂಬ ಮನಸ್ಸಿಗೆ ಟಚ್ ಆಯ್ತು ಸರ್ ಅಂತ ಹೇಳಿದೆ. ಬನ್ನಿ ನೋಡಿ ಸಂಜು ವೆಡ್ಸ್ ಗೀತ 2. ಒಂದು ಸಣ್ಣ ಅಳುಕಿತ್ತು ಎಲ್ಲ ರಿಲೀಸ್ ಆದಮೇಲೆ ಜನ ಹೇಗೆ ತಗೋತಾರೆ ಏನೋ ಅಂತ ಹೇಳಿ. ಬಟ್ ಇವತ್ತು ಹೌಸ್ಫುಲ್ ಪ್ರದರ್ಶನ, ಎಷ್ಟು ಖುಷಿ ಆಗ್ತಾ ಇದೆ. ಜನಗಳೆಲ್ಲ ನಾವು ಮಾತಾಡ್ಸಿದ್ವಲ್ಲ, ನೀವೇ ಪತ್ರಕರ್ತರುಗಳು ನೀವೇ ಮಾತಾಡ್ಸೋದು ಕೇಳಿಸ್ಕೊಂಡೆ. ಎಲ್ಲ ಭಾಳ ಖುಷಿಯಿಂದ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ ಉದ್ದೇಶದಿಂದ ನಾನು ಒಂದು ಕಾನ್ಫಿಡೆನ್ಸ್ ಇತ್ತು ಕತೆ ಮೇಲೆ. ಈ ಸಿನಿಮಾನ ಜನಗಳಿಗೆ ತೋರಿಸ್ಬೇಕನ್ನೋ ಉದ್ದೇಶದಿಂದಲೇ ಏನು ಮತ್ತೆ ರಿಲೀಸ್ ಮಾಡ್ತಾ ಇದ್ದೀವಿ, ಎಲ್ಲ ಜನ ರೀಚ್ ಆಗಲಿ ಅಂತ. ಈಗ ನಾವು ಹೇಳೋದು ನಮ್ಮ ಸಿನಿಮಾ ಬಗ್ಗೆ ಏನಾರು ಹೇಳ್ಬೋದು. ಈ ಪತ್ರಕರ್ತರು ನಿಮಗೇನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಜನಗಳಿಗೆ ತಲುಪಿಸಿ ಎಲ್ಲರೂ ಬಂದು ಸಿನಿಮಾ ನೋಡಲಿಕ್ಕೆ ನಿಮ್ಮ ಮೂಲಕನೇ ಏನು ಎಂಕರೇಜ್ ಕೊಡಬೇಕು ನೀವು ಮಾಡ್ತೀವಿ. ಸರ್, ಈಗ ನೀವೊಂದು ಮೆಸೇಜ್ ಕೊಟ್ಟಿದ್ದೀರಾ ಆಡಿಯನ್ಸ್ಗೆ, ಗಂಡ ಅಂದರೆ ಹೇಗಿರಬೇಕು ಅಂತ ಹೇಳ್ಬಿಟ್ಟು. ಈ ಸಿನಿಮಾ ಮಾಡಿದಾದ್ಮೇಲೆ ನಿಮ್ಮಲ್ಲಿ ನೀವು ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡ್ರಾ? ಭಾವನಾ ಮೇಡಮ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ಪ್ರೀತಿ ಏನಾದರೂ ತೋರಿಸ್ತಾ ಇದ್ದೀರಾ? ಚೇಂಜ್ ಆಗೋ ಥರದ್ದೇನು ವಿಚಾರ ಇಲ್ವಲ್ಲ. ಇಲ್ದಿದ್ರಿಂದ ನಾನೇನು ಚೇಂಜ್ ಆಗಿಲ್ಲಮ್ಮ, ಹಾಗೆ ಇದ್ದೀನಿ. ಅದೇ ಇಲ್ಲೊಂದು ನನಗೂ ನಿಜವಾದ ಸಂಜೆಗೂ ಅಥವಾ ನನಗೂ ಇರೋ ಒಂದೇ ಒಂದು, ಅಲ್ಲಿ ಇದು ಕುಡಿಬಾರ್ದು, ಸಿಗರೇಟ್ ಸೇದಬಾರ್ದು ನಾನೇ ಹೇಳ್ತೀನಿ. ಬಟ್ ಎರಡು ನಾನು ಮಾಡ್ತೀನಿ. ಸಾಕಷ್ಟು ಹೆಣ್ಮಕ್ಳು ಕೂಡ ನಿಮಗೆ ಇಷ್ಟಪಟ್ಟು ಅವರೇ ಇಷ್ಟ ಮಾಡಿದ್ರು. ತುಂಬ ಅಲ್ಲ, ಪ್ರತಿಯೊಂದು ಹೆಣ್ಣು ಮಗುನು ಅಲ್ಲ, ಎಲ್ಲ ವರ್ಗದವರು ಈಗಿದ್ದವರಲ್ಲಿ ಎಲ್ಲ ವರ್ಗದ ಜನರು ಇದ್ದರು. ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದಾರೆ. ಯಾರೊಬ್ಬರೂ ಸಿನಿಮಾಗೆ ಅದಿರಬೇಕಿತ್ತು ಇದಿರಬೇಕಿತ್ತು ಯಾವ ಬದಲಾವಣೆನೂ ಹೇಳಿಲ್ಲ, ಏನೂ ಮಾತಾಡಲಿಲ್ಲ. ತುಂಬ ಮುಕ್ತ ಕಂಠದಿಂದ ಹೊಗಳಿ ಪ್ರೀತಿಯಿಂದ ಮಾತಾಡಿ ಹೋದ್ರು. ಎಲ್ಲರದು ಒಂದೇ ಮಾತು, ಸೂಪರ್ ಹಿಟ್ ಸೂಪರ್ ಹಿಟ್ ಸೂಪರ್ ಹಿಟ್. ಅದು ಖುಷಿ ಆಗುತ್ತೆ ಸರ್. ಎಲ್ಲದಕ್ಕಿಂತ ಮೇಯ್ನ್ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಪವರ್ ಸ್ಟಾರ್ ಬಗ್ಗೆ ಒಂದು ಹೇಳ್ತೀರಾ, ಅಶ್ವಿನಿ ಅವ್ರ ಬಗ್ಗೆ ಮತ್ತು ಅಪ್ಪು ಅವ್ರ ಬಗ್ಗೆ. ಅದಂತೂ ಅಲ್ಟಿಮೇಟ್ ಆಗಿತ್ತು. ಅವ್ರು ಅಶ್ವಿನಿ ಅವ್ರನ್ನ ಹೋಲಿಕೆ ಮಾಡಿ ಧೃತಿಗೆ ಹೇಳ್ಬಾರ್ದು, ಅವ್ರ ಕನಸುಗಳನ್ನ ಸಾಕಾರ ಮಾಡಬೇಕು ಪ್ರತಿಯೊಬ್ಬರು ಅಂತ ಹೇಳ್ಬಿಟ್ಟು. ಹೆಣ್ಣು ಅಂದರೆ ಒಂದು ಡೈಲಾಗ್ ಇದೆ ಸಿನಿಮಾದಲ್ಲಿ, ನೀವು ನೋಡಿದ್ರ ಆ ವಿಲನ್ಗೆ ಹೇಳ್ತಾರೆ ರಾಗಿಣಿ ಅವರಿಗೆ, ನೀನು ಹೆಣ್ಣು ಅಂದರೆ ಮಾಯೆ ಅಂದ್ಕೊಂಡಿದ್ದೀರಾ, ನಾನು ಹೆಣ್ಣು ಅಂದರೆ ತಾಯಿ ಅಂದ್ಕೊಂಡಿದ್ದೀನಿ. ಸೊ ಆ ಹೆಣ್ಣು ಅನ್ನೋದು ತಾಯಿ, ಆ ತಾಯಿ ಹೃದಯಕ್ಕೆ ಯಾವತ್ತೂ ನೋವಾಗಬಾರ್ದು. ಯಾರೂ ಅಬಲೆ ಅಲ್ಲ, ಹೆಣ್ಣು ಯಾವತ್ತೂ ಧೃತಿಗೆಡಬಾರ್ದು. ಜಯಿಸಿ ಈ ಜಗತ್ತನ್ನು ಎದುರಿಸಿ ಸಾಧಿಸಿ ತೋರಿಸ್ಬೇಕು ಅನ್ನೋದು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಉದ್ದೇಶ. ಡೈರೆಕ್ಟರ್ ಸ್ವಲ್ಪ ಎಮೋಷನ್ ಆಗಿದ್ದ ಥರ ಇತ್ತು.
ಅಲ್ಲಿ ಜನ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಅಂದಾಗ ಇದನ್ನು ನಾನು ಮಿಸ್ ಮಾಡ್ಕೊಂಡಿದ್ದೆ. ಪ್ರಯತ್ನಗಳಿಗೆ ಇದನ್ನು ಕಟ್ಟಿಕೊಟ್ಟ ಪ್ರೊಡ್ಯೂಸರ್ ಮೇಲೆ ನನಗೆ ಹೊರಗಡೆ ಬಂದೇ ಬರುತ್ತೆ. ಡೈರೆಕ್ಟ್ ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡು ಲಾಸ್ಟ್ ಟೈಮ್ ಸುಮಾರು ಜನ ನಮಗೆ ಇಮೇಜ್ ಎಲ್ಲರಿಗೂ ಎಲ್ಲರೂ ಒಂಚೂರು ಡಿಫರೆನ್ಸ್ ಒಪಿನಿಯನ್ ಇತ್ತು. ಈ ಸರ್ ಒಂದೇ ಒಪಿನಿಯನ್ನು ತುಂಬ ಚೆನ್ನಾಗಿದೆ, ಸೂಪರ್ ಹಿಟ್ ಆಗುತ್ತೆ ಸಿನಿಮಾ ಅಂತ. ಅದಕ್ಕೊಂದು ಸ್ವಲ್ಪ ಎಮೋಷನಲ್ ಆಗುತ್ತೆ. ಥಿಯೇಟ್ರಿಗೆ ಬರಲ್ಲ ಅಂತಿದ್ರು ಜನ, ಬಟ್ ಬಂದಿದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಇದ್ದಾಗ. ಸೊ ಏನು ಹೇಳೋದು ಬಯಸ್ತಾರೆ? ಇಲ್ಲ, ಒಂದೊಳ್ಳೆ ಸಿನಿಮಾ ಮಾಡಿದ್ರೆ ಬರ್ತಾರೆ ಅನ್ನೋದು ಇವತ್ತು ಪ್ರೂವ್ ಆಗಿದೆ. ಇದು ಮೊದಲನೇ ದಿನ, ಇವತ್ತು ಬಿಡುಗಡೆ ಆಗಿದೆ. ಬನ್ನಿ 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 ಬನ್ನಿ, ಸಿನಿಮಾ ನೋಡಿ 100% ನಿಮಗೆ ಖುಷಿ ಆಗುತ್ತೆ, ನಿಮಗೆ ಸಂತೋಷ ಆಗುತ್ತೆ. ಆ ಗ್ಯಾರಂಟಿ ಇಡೀ ಟೀಮ್ ನಾವು ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ಇವತ್ತು ಸಂಜು ವೆಡ್ಸ್ ಗೀತಾ 2 ಬಂದಿರ್ಬೋದು, ಆದರೆ 1ನ ಯಾರೂ ಮರೀತಿಲ್ಲ. ಎಲ್ಲರೂ ಅದ್ರ ಬಗ್ಗೆನೂ ಪ್ರಸ್ತಾಪ ಮಾಡಿ ಹೋಗ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನೀವು ಹೀರೋ ಸೇಮು. ಇಲ್ಲ ಏನಂದರೆ ಅದು ಅವತ್ತಿನ ಕಾಲದ ಸಿನಿಮಾ, ಇದು ಇವತ್ತಿನ ಕಾಲದ ಸಿನಿಮಾ. ಸಂಜು ವೆಡ್ಸ್ ಗೀತನ ಅವತ್ತು 4 ಕೋಟಿ ಇಟ್ಕೊಂಡು ಮಾಡಿದ್ದೀವಿ. ಸಂಜು ವೆಡ್ಸ್ ಗೀತ 2ನ ಇವತ್ತು 16 ಕೋಟಿಲಿ ಮಾಡಿದ್ದೀವಿ. ಸೊ ಅತಿ ಹೆಚ್ಚಿನ ರೀತಿಯ ಕ್ವಾಲಿಟಿ, ಅತಿ ಹೆಚ್ಚಿನ ರೀತಿಯ ಒಳ್ಳೆಯ ಸಂಗೀತ, ಒಳ್ಳೆಯ ಫೋಟೋಗ್ರಫಿ, ಮುಕ್ಕಾಲು ಸಿನಿಮಾನ ಸ್ವಿಟ್ಜರ್ಲೆಂಡಲ್ಲಿ ಮಾಡಿದ್ದೀವಿ. ಸೊ ಸಂಜು ವೆಡ್ಸ್ ಗೀತ ಪಾರ್ಟ್ 1ಗಿಂತ ಪಾರ್ಟ್ 2 ಅದ್ಭುತವಾಗಿದೆ, ಬಂದು ನೋಡಿ ಅಂತ ಹೇಳ್ತೀನಿ.